ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಬೀಜವನ್ನು ಒಂದು ವರ್ಷದವರೆಗೆ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನನಗೆ ಗೊತ್ತಿರುವಂತಹ ಒಂದು 4 ಟಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹಲಸಿನ ಬೀಜ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸಾಂಬಾರು ಮಾಡಿದರೆ, ಪಲ್ಯ ಮಾಡಿದರೆ, ಅದರಿಂದ ಪಾಯಸ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ, ಏನು ಮಾಡಿದರೂ ಟೇಸ್ಟ್. ತುಂಬ ಧೈರ್ಯವಾಗಿ ನಮಗೆ ತಿನ್ನಬಹುದಾದಂತಹ ಒಂದು ತರಕಾರಿ ಇದು. ಯಾವುದೇ ಸ್ಪ್ರೇ ಇಲ್ಲ, ಕೆಮಿಕಲ್ಸ್ ಇಲ್ಲ, ಏನಿಲ್ಲ. ಹಲಸಿನ ಬೀಜ ಇಷ್ಟ ಇಲ್ಲದವರು ಯಾರು ಕೂಡ ಇರಲಿಕ್ಕಿಲ್ಲ. ಆರೋಗ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ ಇಷ್ಟು ಹಲಸಿನ ಬೀಜವನ್ನು ತಗೊಂಡಿದ್ದೀನಿ. ಫಸ್ಟ್ ಟಿಪ್, ಈ ಹಲಸಿನ ಬೀಜವನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಲಸಿನ ಬೀಜವನ್ನು ನಾವು ತೆಗೆದು ನಾವು ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಅಥವಾ ಮನೆ ಒಳಗಡೆ ಇಟ್ಟು ಒಂದು 2 ದಿನ ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಚೂರು ಸಹ ಇದರಲ್ಲಿ ನೀರಿನಂಶ ಇರಬಾರ್ದು. ಆದರೆ ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಇದು ಒಣಗಿಸಬಾರ್ದು. ನಾವು ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಅಥವಾ ಹಾಗೆ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಒಣಗಿಸಿ ನೀರಿನಂಶ ಎಲ್ಲ ಹೋದ ಮೇಲೆ ಈ ಕಟ್ಟಾಗಿರುವಂತಹ ಹಾಳಾಗಿರುವಂತಹ ಹಲಸಿನ ಬೀಜ ಇದೆಯಲ್ಲ, ಅದನ್ನೆಲ್ಲ ತೆಗೆದು ಸೈಡಿಗಿಟ್ಟು ತುಂಬ ಒಳ್ಳೆ ಇರುವ ಆ ಹೊರಗಡೆದು ಬಿಳಿ ಸಿಪ್ಪೆ ಇದೆಯಲ್ಲ, ಅದೆಲ್ಲ ಕೆಲವೊಂದು ಹೊಡೆದಿರುತ್ತೆ ನೋಡಿ. ಆ ಥರ ಇರುವುದನ್ನೆಲ್ಲ ತೆಗೆದು ಚೆನ್ನಾಗಿರುವ ಹಲಸಿನ ಬೀಜವನ್ನು ಮಾತ್ರ ನಾವು ತಗೋಬೇಕು. ಇನ್ನು ಈ ಥರ ಪಾಲಿಥಿನ್ ಬ್ಯಾಗ್, ಪ್ಲಾಸ್ಟಿಕ್ ಬ್ಯಾಗ್ ಇದೆಯಲ್ಲ, ಇದರಲ್ಲಿ ಹೇರ್ ಹೋಗಬಾರ್ದು, ತೂತ ಎಲ್ಲ ಇರಬಾರ್ದು. ನೋಡಿ, ಈ ಥರ ಒಮ್ಮೆ ಚೆಕ್ ಮಾಡ್ಕೋಬೇಕು. ತೂತ ಇರಬಾರ್ದು. ಈ ಥರ ಚೆನ್ನಾಗಿರುವ ಪಾಲಿಥಿನ್ ಬ್ಯಾಗ್ ತಗೊಂಡು ನಾವು ತೆಗೆದಿಟ್ಟಿರುವಂತಹ ಹಲಸಿನ ಬೀಜವನ್ನು ಈ ಬ್ಯಾಗ್ ಒಳಗಡೆ ಹಾಕಬೇಕು. ಹಾಕಿ ಇದನ್ನು ಟೈಟಾಗಿ ಕಟ್ಟಬೇಕು. ಇದರೊಳಗಡೆ ಚೂರು ಸಹ ಏರ್ ಹೋಗಬಾರ್ದು, ಗಾಳಿ ಚೂರು ಸಹ ಒಳಗಡೆ ಹೋಗಬಾರ್ದು. ಆಮೇಲೆ ಇದೇ ರೀತಿ ಟೈಟಾಗಿ ಕಟ್ಕೋಬೇಕು. ಎಷ್ಟು ಒಂದು ಸಾರಿ ನಿಮಗೆ ಅಡುಗೆ ಮಾಡಲಿಕ್ಕೆ ಎಷ್ಟು ಹಲಸಿನ ಬೀಜ ಬೇಕೋ ಅಷ್ಟನ್ನು ಒಂದು ಪಾಲಿಥಿನ್ ಬ್ಯಾಗಿಗೆ ಹಾಕಿ ಇದೇ ರೀತಿ ಕಟ್ಟಿ ಇಟ್ಕೊಳ್ಳಿ. ಹಾಗೆ ಎಷ್ಟು ಬೇಕೋ ಅಷ್ಟನ್ನು ಇದೇ ರೀತಿ ಕಟ್ಟಿ ಇಟ್ಕೊಂಡು ಇನ್ನು ನಮಗೆ ಬೇಕಾದ್ದು ಮಣ್ಣಿನ ಪಾತ್ರೆ. ನಮ್ಮ ಅಜ್ಜಿಯೆಲ್ಲ ಇದೇ ರೀತಿ ಹಲಸಿನ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ರು. ಮಣ್ಣಿನ ಪಾತ್ರೆ ತಗೊಂಡು ನಾವು ಕಟ್ಟಿ ಇಟ್ಟಿರುವಂತಹ ಹಲಸಿನ ಬೀಜ ಆ ಪಾಲಿಥಿನ್ ಬ್ಯಾಗಲ್ಲಿ ಕಟ್ಟಿ ಇಟ್ಟಿದ್ದೀವಲ್ಲ, ಅದನ್ನು ಮಣ್ಣಿನ ಪಾತ್ರೆಗೆ ಹಾಕಿ ಸ್ವಲ್ಪ ಗಟ್ಟಿ ಇರುವ ಬಟ್ಟೆ, ಸ್ವಲ್ಪ ಕಾಟನ್ ಥರ ಬಟ್ಟೆಯಲ್ಲಿ ಇದರ ಹೊರಗಡೆಯಿಂದ ಇದೇ ರೀತಿ ಟೈಟಾಗಿ ಕಟ್ಟಿ ಇದನ್ನು ತೆಗೆದಿಟ್ಕೊಂಡ್ರೆ ನಮಗೆ 1 ವರ್ಷದವರೆಗೆ ಈ ಹಲಸಿನ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೊಂಡು ನಮಗೆ ಬೇಕಾದಾಗ ಎಷ್ಟು ಒಂದು ಕವರನ್ನು ತಗೊಂಡು ಯೂಸ್ ಮಾಡ್ಕೋಬೇಕು. ಅದರೊಳಗಡೆ ಗಾಳಿ ಹೋಗಬಾರ್ದು, ಹೋದರೆ ಅದು ಹಾಳಾಗುತ್ತೆ. ಈ ಥರ ಇಟ್ಕೋಬೋದು. ಇನ್ನು 2ನೇ ಟಿಪ್ ತುಂಬ ಸಿಂಪಲ್, ಹಳೇ ಕಾಲದಿಂದ ಮಾಡುವಂತಹ ಒಂದು ಸಿಂಪಲ್ ಟಿಪ್ ಇದು. ಇದು ಸಹ ನಾವು ಹಾಳಾಗಿರುವ ಬೀಜವನ್ನೆಲ್ಲ ತೆಗೆದು ಒಳ್ಳೆ ಇರುವ ಅದರ ಸಿಪ್ಪೆ ಎಲ್ಲ ಹೊಡೆಯದೇ ಇರುವ ಒಳ್ಳೆ ಬೀಜವನ್ನು ಮಾತ್ರ ತಗೋಬೇಕು. ಆಮೇಲೆ ನಮಗೆ ಬೇಕಾದ್ದು ಮರಳನ್ನು ತಗೊಂಡಿಟ್ಕೊಳ್ಳಿ. ಇದು ಸಹ ಬೀಜ ಚೂರು ಸಹ ನೀರಿನಂಶ ಇರಬಾರ್ದು, ತಂಪಿರಬಾರ್ದು, ಚೆನ್ನಾಗಿ ಒಣಗಿರಬೇಕು. ಆದರೆ ಬಿಸಿಲಲ್ಲಿ ಮಾತ್ರ ಒಣಗಿಸಬಾರ್ದು. ಆಮೇಲೆ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಬಕೆಟಲ್ಲಿ ಎಲ್ಲ ಹಾಕಿ ಇಡ್ತಾ ಇದ್ದೀವಿ. ನಮಗೆ ಈಗ ಎಷ್ಟು ಬೇಕೋ ಅಷ್ಟು ಈ ಥರ ಪ್ಲಾಸ್ಟಿಕ್ ಬಕೆಟ್ ಅಥವಾ ಕಂಟೈನರ್ ತಗೊಂಡು ಫಸ್ಟಿಗೆ ಮರಳನ್ನು ಹಾಕಬೇಕು. ಅದರ ಮೇಲ್ಗಡೆಯಿಂದ ಇದೇ ರೀತಿ ಹಲಸಿನ ಬೀಜವನ್ನು ಹಾಕಬೇಕು. ಹಾಕಿ ಅದರ ಮೇಲ್ಗಡೆಯಿಂದ ಪುನಃ ಮರಳನ್ನು ಹಾಕಬೇಕು. ಇದೇ ರೀತಿ ಲೇಯರ್ ಆಗಿ ಹಲಸಿನ ಬೀಜವನ್ನು ಹಾಕಿ ಈ ಕಂಟೈನರನ್ನು ಟೈಟಾಗಿ ಮುಚ್ಚಿ ನಾವಿದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು 6 ತಿಂಗಳವರೆಗೆ ಇದೇ ರೀತಿ ನಮಗೆ ಸ್ಟೋರ್ ಮಾಡ್ಬೋದು. ಆಮೇಲೆ ತೆಗೆಯುವಾಗ ಹೊರಗಡೆಯಿಂದ ನೋಡಿದರೆ ಬೀಜ ಸ್ವಲ್ಪ ಕಪ್ಪಾದಾಗೆ ಕಾಣುತ್ತೆ, ಆದರೆ ಒಳಗಡೆ ಏನಾಗಿರೋದಿಲ್ಲ. ನಮಗೆ ಬೇಕಾದಾಗ ಎಷ್ಟು ಬೀಜ ಬೇಕೋ ಅಷ್ಟು ಬೀಜವನ್ನು ತೆಗೆದು ಉಪಯೋಗಿಸಬಹುದು. ಆದರೆ ಮೇಲ್ಗಡೆ ಮರಳು ಮಾತ್ರ ಫುಲ್ ಕವರ್ ಆಗಿರಬೇಕು. ಬೀಜ ಹೊರಗಡೆ ಇರಬಾರ್ದು, ಈ ಮರಳಿನ ಒಳಗಡೆ ಇರಬೇಕು. ತಂಪಿರಬಾರ್ದು. ಬೀಜದಲ್ಲಿ ನೀರಿನಂಶ ಇದ್ದರೆ ಅದು ಮೊಳಕೆ ಬರುತ್ತೆ. ಅದಕ್ಕೆ ಚೂರು ಸಹ ನೀರಿನಂಶ ಇರಬಾರ್ದು. ಇದೇ ರೀತಿ ಟೈಟಾಗಿ ಇದನ್ನು ಮುಚ್ಚಿ ನಮಗೆ ಈ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. 6 ತಿಂಗಳವರೆಗೆ ಇದನ್ನು ನಮಗೆ ಯೂಸ್ ಮಾಡ್ಬೋದು. ಇನ್ನು 3ನೇ ಟಿಪ್ಪು ಹೇಳ್ತೀನಿ ನೋಡಿ. ಇದು 2 ಅಥವಾ 3 ತಿಂಗಳು ನಮಗೆ ಈ ಹಲಸಿನಕಾಯಿ ಬೀಜವನ್ನು ಸ್ಟೋರ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಕಂಟೈನರ್ ತಗೊಳ್ಳಿ. ಏರ್ ಟೈಟ್ ಕಂಟೈನರ್ ಇದ್ದರೆ ಏರ್ ಟೈಟ್ ಕಂಟೈನರೇ ತಗೊಳ್ಳಿ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಪೇಪರನ್ನು ಹಾಕಬೇಕು. ನೋಡಿ, ಈ ಬಾಕ್ಸ್ ಕಂಟೈನರ ಕೆಳಗಡೆ ಪೇಪರನ್ನು ಹಾಕಬೇಕು. ಆಮೇಲೆ ಸ್ವಲ್ಪ ಹಲಸಿನಕಾಯಿ ಬೀಜವನ್ನು ಹಾಕಬೇಕು. ಹಾಕಿ ಅದರ ಮೇಲ್ಗಡೆಯಿಂದ ಪೇಪರನ್ನು ಇಡಬೇಕು. ಇದೇ ರೀತಿ ಲೇಯರ್ ಆಗಿ ಇಡಬೇಕು.
ಇಡಬೇಕು. ತಳಭಾಗದಲ್ಲಿ ಫುಲ್ಲು ಪೇಪರ್ ಇರಬೇಕು. ಮತ್ತು ಸ್ವಲ್ಪ ಬೀಜವನ್ನು ಹಾಕಿ ಅದರ ಮೇಲ್ಗಡೆಯಿಂದ ಪೇಪರ್ ಹಾಕಿ ಪುನಃ ನಮಗೆ ಎಷ್ಟು ಲೇಯರ್ ಮಾಡಲಿಕ್ಕಾಗುತ್ತೋ ಅಷ್ಟು ಲೇಯರ್ ಆಗಿ ಈ ಬೀಜಗಳನ್ನೆಲ್ಲ ಹಾಕಿ ಮೇಲ್ಗಡೆಯಿಂದ ಪೇಪರನ್ನು ಇಟ್ಟು ಇದು ಕವರ್ ಮಾಡಿ ನಮಗೆ ಫ್ರೀಜರಲ್ಲಿ ಇಡಬೇಕು ಅಂತಿಲ್ಲ, ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಇದು ಒಂದು 3 ತಿಂಗಳವರೆಗೆ ನಮಗೆ ಇದೇ ರೀತಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಇನ್ನು 4ನೇ ಟಿಪ್, ಕೊನೆಯ ಟಿಪ್, 1 ವರ್ಷದವರೆಗೆ ಹೀಗೆ ನಮಗೆ ಹಲಸಿನಕಾಯಿ ಬೀಜವನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಫಸ್ಟಿಗೆ ಇದು ಈ ಥರ ನಾವು ಸ್ಟೋರ್ ಮಾಡುವಾಗ ಸ್ವಲ್ಪ ಕಟ್ಟಾಗಿರುವಂತಹ ಬೀಜವನ್ನೆಲ್ಲ ನಮಗೆ ಯೂಸ್ ಮಾಡಬಹುದು. ಹಲಸಿನಕಾಯಿ ಬೀಜದ್ದು ಹೊರಗಡೆ ಇರುವ ಆ ಬಿಳಿ ಸಿಪ್ಪೆಯನ್ನು ತೆಗಿಬೇಕು. ಒಳಗಡೆ ಇರುವ ಆ ಕೆಂಪು ಸಿಪ್ಪೆ ಇದೆ ನೋಡಿ, ಆ ಬ್ರೌನ್ ಕಲರ್ ಸಿಪ್ಪೆ ಇದೆ ನೋಡಿ, ಅದನ್ನು ತೆಗಿಬೇಡಿ. ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಅದನ್ನು ಹಾಗೆ ಸೇವಿಸಿದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ನೋಡಿ, ನಾನು ಸ್ವಲ್ಪ ಬೀಜವನ್ನು ಹೊರಗಡೆ ಆ ಸಿಪ್ಪೆಯನ್ನು ಮಾತ್ರ ತೆಗೆದಿದ್ದೀನಿ. ಇನ್ನು ಇದನ್ನು ನಾವು ಬೇಯಿಸಬೇಕು. ಬೇಯಿಸೋದು ನಮಗೆ ಸ್ಟೀಮರಲ್ಲಿ ಬೇಯಿಸ್ಬೋದು, ಅಥವಾ ಕುಕ್ಕರಲ್ಲಿ ಹಾಕಿ ಸಹ ಬೇಯಿಸ್ಬೋದು, ಅಥವಾ ಪಾತ್ರೆಯಲ್ಲಿ ಹಾಕಿ ಸಹ ಬೇಯಿಸ್ಬೋದು. ಬೇಗ ಬೇಯಿಸಬೇಕಂದ್ರೆ ನಾನೀಗ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸಬೇಕು. ನಾವು ಪಾತ್ರೆಯಲ್ಲಿ ಆದರೆ ಒಂದು ಸ್ವಲ್ಪ ಹೊತ್ತು, ಜಾಸ್ತಿ ನೀರು ಹಾಕಿ ಬೇಯಿಸಬೇಡಿ. ಅದು ಸ್ವಲ್ಪ ಬೆಂದರೆ ಸಾಕು. ಒಳಗಡೆ ಜಾಸ್ತಿ ಬೇಯಬಾರ್ದು. ಜಾಸ್ತಿ ಬೆಂದರೆ ನಾವು ಮತ್ತೆ ಅದನ್ನು ಯೂಸ್ ಮಾಡುವಾಗ ಬೇಗ ಬೆಂದು ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಿದರೆ ಸಾಕು. ಸ್ಟೀಮಲ್ಲಿ ಆದರೆ ಸ್ವಲ್ಪ ಒಂದು 10 ನಿಮಿಷ ಸಹ ಬೇಡ, ಒಂದು 5-6 ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸಿದರೆ ಸಾಕು. ನಾನು ಸ್ವಲ್ಪ ಕುಕ್ಕರಿಗೆ ನೀರನ್ನು ಹಾಕಿ ಒಂದು ವಿಸಿಲ್ ಇದನ್ನು ಹಾಕಿಸಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಮ್ಮದು ಹಲಸಿನಕಾಯಿ ಬೀಜ ಎಲ್ಲ ಬೆಂದಿದೆ. ಬೆಂದಿರುವ ಬೀಜವನ್ನು ನೋಡಿ, ಇನ್ನಿದನ್ನು ನಾವು ಏರ್ ಟೈಟ್ ಆಗಿರುವ ಕಂಟೈನರ್ ಅಥವಾ ಇದೇ ರೀತಿ ಸಿಂಪಲ್ ಯಾವುದೇ ಒಂದು ಡಬ್ಬ ಆದರೂ ಆಗುತ್ತೆ, ಅಥವಾ ಬಾಕ್ಸ್ ಆದರೂ ಆಗುತ್ತೆ. ಈ ಬೇಯಿಸಿರುವ ಬೀಜವನ್ನು ಒಂದು ಬಾಕ್ಸಿಗೆ ಅಥವಾ ಕಂಟೈನರಿಗೆ ಹಾಕಿ ಇನ್ನಿದನ್ನು ನಾವು ಫ್ರೀಝರಲ್ಲಿ ಇಟ್ಕೋಬೇಕು. ಫ್ರಿಜ್ ಕೆಳಗಡೆ ನಾವು ತರಕಾರಿ ಎಲ್ಲ ಇಡುವಲ್ಲಿ ಅಲ್ಲ, ನಾವು ಮೀನು ಮಾಂಸ ಎಲ್ಲ ಮೇಲ್ಗಡೆ ಫ್ರೀಝರಲ್ಲಿ ಇಡ್ತೀವಲ್ಲ, ಅಲ್ಲಿ ಇಟ್ಕೋಬೇಕು. ಹಾಗೆ ಇಟ್ಕೊಂಡ್ರೆ 1 ವರ್ಷದವರೆಗೆ ನಮಗೆ ಇದನ್ನು ಯೂಸ್ ಮಾಡ್ಬೋದು. ಯಾವಾಗ ಬೇಕು ಆವಾಗ ನಮಗೆ ಎಷ್ಟು ಬೀಜ ಬೇಕೋ ಅಷ್ಟು ಬೀಜವನ್ನು ತೆಗೆದು ನಾವು ಇದನ್ನು ಯೂಸ್ ಮಾಡ್ಕೋಬೋದು. ಇದೇ ರೀತಿ ಟ್ರೈ ಮಾಡಿ ನೋಡಿ. ನಂದು ಈ 4 ಟಿಪ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.